ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ಯಾವುದ್ರ ಬಗ್ಗೆ ಹೇಳ್ತಿದ್ದೀವಿ ಅಂದರೆ ಟೈಲರಿಂಗ್ ಮಷೀನನ್ನು ಹೇಗೆ ನೀವು ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೋಬೇಕು. ನಿಮ್ಮದು ಎಷ್ಟೇ ಹಳೆ ಮಿಷನ್ ಆಗಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ನಿಮ್ಮ ಮಿಷನ್ ಎಷ್ಟೇ ಟೈಟ್ ಇರಲಿ, ಈ ರೀತಿ ಆಯಿಲಿಂಗ್ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮಷಿನ್ ಕೂಡ ನೀಟಾಗಿ ಹೊಲಿಬೋದು. ನೀವು ಸ್ಟಿಚಿಂಗ್ ಮಾಡ್ತಾಯಿದ್ರು ಮಾಡದೇ ಇದ್ದರೂ ಈ ರೀತಿ ಆಯಿಲಿಂಗ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನಾವು ಮಿಷಿನನ್ನು ಹೇಗೆ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೋಬೇಕು ಅಂದರೆ ಫಸ್ಟ್ ಬಂದು ನಾವು ನೀಟಾಗಿ ಆಯಿಲ್ ಮಾಡೋದು. ಇದು ಬಂದು ಆಯಿಲ್ ಪ್ಯಾಕೆಟ್ ಫ್ರೆಂಡ್ಸ್. ಇದು 20 ರೂಪಾಯಿ ಪ್ಯಾಕೆಟು. ನೀವು ಅರ್ಧ ಲೀಟ್ರ್ ತಗೊಂಬಂದು ಇಟ್ಕೊಂಡ್ರೆ ವರ್ತು. ಅರ್ಧ ಲೀಟ್ರಿಗೆ ಬಂದು 70 ರೂಪಾಯಿ ಫ್ರೆಂಡ್ಸ್. ನೀವು ಸ್ಟಿಚಿಂಗ್ ಮಾಡಲಿ ಬಿಡಲಿ, ನೀವು ಆಯಿಲಿಂಗ್ ಮಾತ್ರ ನೀಟಾಗಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಸ್ಟಾರ್ಟಿಂಗ್ ಟೈಮಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನನಗೆ ತುಂಬ ಮಿಷನ್ ದಾರ ಕಟ್ಟಾಗೋದು, ಪದೇ ಪದೇ ದಾರ ಕಟ್ಟಾಗೋದಾಗಲಿ, ಮಿಷನ್ ಟೈಟ್ ಬರೋದು, ದಾರ ಹೋಗಿ ಸಿಗಾಕೊಳ್ಳೋದು, ಇದೇ ರೀತಿ ಪ್ರಾಬ್ಲಮ್ಸ್ಗಳು ತುಂಬ ಬರ್ತಿತ್ತು ಫ್ರೆಂಡ್ಸ್. ಯಾವಾಗ ಇದು ಗೊತ್ತಾಗಿದ್ದು ಅಂದರೆ, ನಮ್ಮ ಮನೆ ಹತ್ರ ಮಿಷನ್ ಪದೇ ಪದೇ ರಿಪೇರಿ ಬರುತ್ತೆ ಅಂತ ಬಂದಿದ್ದರು. ರಿಪೇರಿ ಆಗುತ್ತೆ ಅಂತ ಒಬ್ಬರು ಟೈಲರ್ ರಿಪೇರಿಯವರು ಒಬ್ಬರು ಬಂದಿದ್ದರು, ಮನೆ ಹತ್ರನೇ ಬಂದಿದ್ದರು. ಅವ್ರ ಹತ್ರ ನನ್ನ ಮಿಷನನ್ನು ರಿಪೇರಿ ಆಗಿದೆ, ಮಿಷನ್ ಏನಾಗಿದೆ ಅಂತ ನೋಡಿ ಅಂತ ಹೇಳಿದೆ. ಅವ್ರ ಮಿಷನನ್ನು ನೋಡಿಬಿಟ್ಟು, ನಿನ್ನ ಮಿಷನ್ ಏನು ಪ್ರಾಬ್ಲಮ್ ಇಲ್ಲ, ನೀನು ಆಯಿಲ್ ಮಾತ್ರ ಇಸ್ಕೊಂಬ ಅಂದರು. ಇದೇ ರೀತಿ ಒಂದು ಪ್ಯಾಕೆಟ್ ಆಯಿಲ್ ತೊಗೊಂಬಂದೆ ಫ್ರೆಂಡ್ಸ್. ತುಂಬ ಟೈಟಾಗಿತ್ತು ಮಿಷನ್ನು, ಸ್ಟಿಚಿಂಗ್ ಮಾಡೋಕ್ಕೆ ಬರ್ತಿದ್ದಿಲ್ಲ, ಅಷ್ಟು ಟೈಟಾಗಿ ಹೋಗಿತ್ತು. ಆವಾಗ ನಾನು ಒಂದು ಪ್ಯಾಕೆಟ್ ಆಯಿಲ್ ತಗೊಂಬಂದು ಕೊಟ್ಟೆ. ಅವರು ಇದೇ ರೀತಿ ಮಿಷನ್ ಫುಲ್ಲು ಆಯಿಲಿಂಗ್ ಮಾಡಿದ್ರು. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಯಾವ ರೀತಿ ಆಯಿಲಿಂಗ್ ಮಾಡ್ತಿದ್ದೀನಿ, ನಾವು ಎಲ್ಲೆಲ್ಲಿ ಆಯಿಲ್ ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ಳಿ ನೀಟಾಗಿ. ಇದು ಮೋಟ್ರು. ನನ್ನ ಹತ್ರ ಅವಾಗ ಸಣ್ಣ ಮಿಷನ್ ಇತ್ತು ಫ್ರೆಂಡ್ಸ್. ಅದರಲ್ಲಿ ಮೋಟ್ರು ಯಾವುದು ಫಿಟ್ ಮಾಡಿರಲಿಲ್ಲ. ಅದಕ್ಕೆ ಅವರು ಆಯಿಲಿಂಗ್ ಮಾಡಿದ್ರು ಫುಲ್ಲು ಒಂದು ಮಿಷನ್ನು. ಈಗ ನಾನು ನೋಡ್ತಿರಲ್ಲ, ಎಲ್ಲೆಲ್ಲ ಆಯಿಲ್ ಹಾಕ್ತೀನೋ ಅದೇ ರೀತಿ ನೀವು ಕೂಡ ಹಾಕಿ. ಅವ್ರು ಒಂದು ಸಲ ತೋರಿಸಿದ್ರು, ಅದೇ ರೀತಿ ಮಾಡ್ತೀನಿ. ನನಗೆ ಆವಾಗಲಿಂದ ಮಿಷನ್ ಯಾವುದೇ ಪ್ರಾಬ್ಲಮ್ ಆಗಲಿ, ಬೇರೆ ಯಾವುದೇ ಒಂದು ತೊಂದರೆ ಆಗಲಿ ಬರೋದಿಲ್ಲ ಫ್ರೆಂಡ್ಸ್. ಮತ್ತು ಮಿಷನ್ ಏನಾದ್ರು ಟೈಟ್ ಆದರೂ ಕೂಡ ನಾನು ಈ ರೀತಿ ಆಯಿಲಿಂಗ್ ಮಾಡಿದ್ರೆ ನನ್ನ ಮಿಷನ್ನು ಸರಿಯಾಗಿ ಹೋಗುತ್ತೆ. ಇವರೇನಪ್ಪ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಮಿಷನಿಗೆ ಆಯಿಲಿಂಗ್ ಮಾಡೋದನ್ನು ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ತಿರ್ಬೋದು ಸ್ವಲ್ಪ ಕೆಲವೊಬ್ಬರು. ನಾವು ಟೈಲರಿಂಗ್ ಕ್ಲಾಸಲ್ಲಿ ಮೇನ್ ಬಂದು ಮಿಷನ್ನೇ ಫ್ರೆಂಡ್ಸ್. ನಾವು ತುಂಬ ಜನ ಮಿಷನ್ ಪದೇ ಪದೇ ದಾರ ಕಟ್ಟಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಬಟ್ಟೆ ಹೊಲಿಯೋದನ್ನೇ ಬಿಟ್ಬಿಡ್ತಾರೆ. ಮಿಷನ್ ಹತ್ರ ಬಟ್ಟೆ ಹೊಲಿಯೋಕ್ಕೆ ಹೋಗ್ತಾರೆ, ಬಟ್ ದಾರ ಕಟ್ಟಾಗೋದಕ್ಕೆ ಮನಸ್ಸು ಬರಲ್ಲ ಅಂತ ಹಾಗೆ ಹೋಗಿ ಕೂತ್ಕೊಳ್ತಾರೆ. ಇದೊಂದು ಪ್ರಾಬ್ಲಮಿಗೋಸ್ಕರ ನಾವು ನಮ್ಮ ಕೆಲಸನೇ ಬಿಡಬಾರ್ದು. ಅದರಿಂದಲೇ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಏನಕ್ಕೆ ಪ್ರಾಬ್ಲಮ್ಸ್ ಬರುತ್ತೆ, ನಾವು ಆಯಿಲಿಂಗ್ ಮಾಡಿ ನೀಟಾಗಿ ನೀವು ವಾರಕ್ಕೆ ಒಂದ್ಸಲ ಆದರೂ ಈ ರೀತಿ ಮಾಡಿ. ಈಗ ನನಗೆ ತೋರಿಸಿದ್ದೀನಲ್ಲ, ಇಲ್ಲಿ ಮೇಲ್ಭಾಗ, ಇದಕ್ಕೆ ವಾರಕ್ಕೆ ಒಂದ್ಸಲ ಮಾಡಿ. ನಾನು ಮತ್ತು ಮಿಷನನ್ನು ಈ ರೀತಿ ಮಿಷನ್ ಹೆಡ್ಡನ್ನು ಎತ್ಕೊಳ್ಳಿ. ಅದನ್ನು ಎತ್ಬಿಟ್ಟು ಹಿಂಭಾಗದಲ್ಲಿ ಕೂಡ ಫುಲ್ ಆಯಿಲಿಂಗ್ ಮಾಡಬೇಕು. ಈ ರೀತಿ ಹಿಂಭಾಗದಲ್ಲಿ ಒಂದು ಮಂತಿಗೆ ಒಂದ್ಸಲ ಮಾಡಿ ಫ್ರೆಂಡ್ಸ್. ನೀವು ಖಂಡಿತವಾಗ್ಲೂ ಈ ರೀತಿ ಮಾಡಿ ನೋಡಿ. ನಿಮ್ಮ ಮಿಷಿನ್ ಎಷ್ಟೇ ಟೈಟ್ ಇರಲಿ, ತುಂಬ ಈಸಿಯಾಗಿ ರನ್ ಆಗುತ್ತೆ. ನೋಡಿ, ನಾವು ಯಾವ್ಯಾವ ಜಾಗದಲ್ಲೆಲ್ಲ ಆಯಿಲ್ ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಡಸ್ಟ್ ಇದೆ. ನಾನು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರನೇ ಒಂದು 15 ಡೇಸಿಂದ ಆಯಿಲಿಂಗ್ ಮಾಡಿರಲಿಲ್ಲ. ಅದಕ್ಕೆ ನೋಡಿ ಫ್ರೆಂಡ್ಸ್, ಒಳಗಡೆ ದಾರ ಕೂಡ ಸಿಗಾಕೊಂಡಿದೆ. ಅದನ್ನೆಲ್ಲ ತೆಗ್ದು ಹೇಗೆ ಕ್ಲೀನ್ ಮಾಡೋದು ಮಿಷಿನನ್ನು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ನಾವು ಯಾವಾಗಲೂ ಆಯಿಲಿಂಗ್ ಮಾಡಬೇಕಾದ್ರೆ ಕೇಸು ಬಾಬಿನ ಎರಡನ್ನು ತೆಗೆದಿಟ್ಟು ಆಯಿಲಿಂಗ್ ಮಾಡಿ. ನಾವು ಕೇಸನ್ನು ಕೂಡ ಆಯಿಲಿಂಗ್ ಒಂದು ಲೋಟದಲ್ಲಿ ಸ್ವಲ್ಪ ಆಯಿಲ್ ಹಾಕಿ ನೆನೆಸಿಟ್ಬಿಡಿ, ರಾತ್ರಿ ಇಡೀ ನೆನೆಸಿಟ್ಬಿಡಿ.
ನೆನೆಸಿಟ್ಬಿಟ್ಟು ಬೆಳಗ್ಗೆ ತೆಗ್ದು ಅದನ್ನು ಸ್ವಲ್ಪ ಒಂದು ಕ್ಲಾತಲ್ಲಿ ಒರೆಸ್ಬಿಟ್ಟು ನೀವು ಸ್ಟಿಚಿಂಗ್ಗೆ ಬಾಬಿನ್ ಹಾಕಿ ಹೊಲಿಬೋದು. ಆವಾಗ ನಿಮ್ಮ ಕೇಸು ಕೂಡ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ನೋಡಿ ಇಲ್ಲಿ ಯಾವ್ಯಾವ ಜಾಗದಲ್ಲಿ ಈ ರೀತಿ ಸ್ಕ್ರೂ ಇದೆಯೋ ಈ ಜಾಗ ಇಲ್ಲೆಲ್ಲ ಫುಲ್ಲು ಹಾಕಿ ಫ್ರೆಂಡ್ಸ್. ಕೆಲವೊಬ್ಬರು ಮೇಲ್ಭಾಗ ತಲೆ ಹೆಡ್ ಇದೆಯಲ್ಲ ಅಲ್ಲಿ ಮಾತ್ರ ಆಯಿಲ್ ಹಾಕಿ ಬಿಟ್ಬಿಡ್ತಾರೆ. ಅದರಿಂದನೇ ನಿಮ್ಮ ಮಿಷಿನು ಪ್ರಾಬ್ಲಮ್ ಬರೋದು. ಈಗ ನಾನು ಹೇಳ್ಕೊಡ್ತಿದ್ದೀನಲ್ಲ ಈ ರೀತಿ ನೀಟಾಗಿ ಮಿಷಿನನ್ನು ಆಯಿಲಿಂಗ್ ಮಾಡಿ. ನೀವು ಒನ್ ಟೈಮ್ 2 ಟೈಮು ಬೇಡ, 1 ಟೈಮ್ ಮಾಡಿಬಿಟ್ಟು ನಿಮ್ಮ ಮಿಷನ್ ಚೆನ್ನಾಗಿದೆಯೋ ಇಲ್ಲೋ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ಮನೇಲಿ ಮಿಷಿನ್ ಇದೆ, ನಾನು ಟೈಲರಿಂಗ್ ಕಲಿಯೋಕ್ಕೆ ಆಸೆ ಇದೆ, ಬಟ್ ಮಿಷನ್ ಸರಿ ಇಲ್ಲ, ಮಿಷನ್ ಮೇಲೆ ಕೂರೋಕೆ ಹೋದ್ರೇ ದಾರ ಕಟ್ಟಾಗುತ್ತೆ ಅಂತ ತುಂಬ ಜನ ಹೇಳ್ತಿರಲ್ಲ. ಅಂಥವ್ರಿಗೋಸ್ಕರನೇ ಈ ವಿಡಿಯೋ ಹಾಕಿರೋದು. ಮತ್ತು ಕ್ಲಾಸ್ 4ಅಲ್ಲಿ ನಾನು ಮಿಷನ್ ಬಗ್ಗೆ ಫುಲ್ಲು ಡೀಟೇಲ್ಸ್ ಹೇಳ್ತೀನಿ ಅಂದಿದ್ನಲ್ಲ, ಇದೆ ಫ್ರೆಂಡ್ಸ್. ಆಯಿಲಿಂಗ್ ಆದಮೇಲೆ ನಾನು ಆಯಿಲಿಂಗ್ ಆದಮೇಲೆ ಆ ಮಿಷನ್ ಆಯಿಲಿಂಗ್ ನಾವು ಒಂದು ಅಂಗಡಿಗೆ ಹೋಗಿ ರಿಪೇರಿಗೆ ಕೊಟ್ಟರು ಕೂಡ ನಾವು ಆಯಿಲಲ್ಲಿ ನೆನೆಸ್ಬೇಕು, ಆಮೇಲೆ ನೆನೆಸ್ಬಿಟ್ಟು ನೋಡಿ ಹೇಳ್ತೀವಿ ಅಂತಾರೆ. ಅವರು ಇದೇ ರೀತಿ ಆಯಿಲಿಂಗ್ ಮಾಡೋದು. ನೋಡಿ ಫ್ರೆಂಡ್ಸ್, ಇದರೊಳಗೆ ಎಷ್ಟು ಥ್ರೆಡ್ ಬರುತ್ತೆ ಅಂತ. ಇದೆಲ್ಲ ಥ್ರೆಡ್ಡಿಂದು ಧೂಳುಗಳು. ನೀವು ಆಯಿಲಿಂಗ್ ಮಾಡಿದ್ರೆ ಬರ್ತಾ ಇರುತ್ತೆ. ಆಯಿಲಿಂಗ್ ನೋಡಿ, ಥ್ರೆಡ್ಡನ್ನು ನೀಟಾಗಿ ತಗೋಬೇಕು ಕ್ಲೀನಾಗಿ. ಒಂದು ಕಡ್ಡಿ ಅಥವಾ ಒಂದು ಗುಂಡ್ಪಿನ್ ಇದ್ದರೆ ಅದ್ರ ಸಹಾಯದಿಂದ ತಗೊಳ್ಳಿ. ನೋಡಿ ನಾನು ಎಷ್ಟು ಕಸ ತೆಗಿತೀನಿ ಅಂತ. ಈ ರೀತಿ ಡಸ್ಟ್ ಇರುತ್ತಲ್ಲ, ಈ ಡಸ್ಟಿಂದನೇ ಮಿಷಿನ್ನು ಟೈಟ್ನೆಸ್ ಬರುತ್ತೆ ಮತ್ತು ತುಳಿಯೋಕ್ಕೂ ತುಂಬ ಟೈಟ್ ಅನಿಸುತ್ತೆ. ನೀವು ಯಾವಾಗಲೇ ಆಯಿಲಿಂಗ್ ಮಾಡಿದ್ರೂ ಕೂಡ ಈ ರೀತಿ ಆಯಿಲಿಂಗ್ ಆದಮೇಲೆ ಮತ್ತು ಸೂಜಿ ಒಳಗೆ ಬಂದು ಹೋಗುತ್ತಲ್ಲ, ಅಲ್ಲೂ ಅಷ್ಟೇ ತುಂಬ ಡಸ್ಟ್ ಇರುತ್ತೆ. ಥ್ರೆಡ್ ಕಟ್ಟಾಗಿರುತ್ತಲ್ಲ, ಅದರಿಂದ ಅಲ್ಲಿ ಡಸ್ಟ್ ಆಗಿರುತ್ತೆ. ಅದನ್ನೆಲ್ಲ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇದಿಷ್ಟು ನೀವು ಕ್ಲೀನ್ ಮಾಡಿದ್ರೆ ನಿಮ್ಮ ಮಿಷಿನ್ನು ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ನಾನು ಕಲ್ತಿದ್ದನ್ನ ನಿಮಗೂ ಕೂಡ ಹೇಳ್ಕೊಡ್ತಿದ್ದೀನಿ. ನಿಮಗೂ ಕೂಡ ಯೂಸ್ ಆದರೆ ನನಗೆ ತುಂಬ ಖುಷಿ ಆಗುತ್ತೆ. ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ಮತ್ತು ಇಷ್ಟೊತ್ತವರೆಗೂ ನೋಡ್ತಿದ್ದೀರೋ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಇದು ಬೇಸಿಕ್ ಟೈಲರಿಂಗ್ ಕ್ಲಾಸಲ್ಲಿ 4ನೇ ಕ್ಲಾಸು. ಮತ್ತು ನಾಳೆ ಕ್ಲಾಸಲ್ಲಿ ಏನು ಹಾಕ್ತೀನಿ ಅಂದರೆ ಮಿಷನ್ ಹೇಗೆ ತುಳಿಯೋದು, ಬಾಬಿನ್ನು, ದಾರ ಹಾಕೋದು ಹೇಗೆ ಅನ್ನೋದನ್ನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸ್ಟಿಚಿಂಗ್ ಎಲ್ಲ 5ನೇ ಕ್ಲಾಸ್ 5, 6 ಕ್ಲಾಸ್ 5, 6ಅಲ್ಲಿ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಯಾರೆಲ್ಲ ನೋಡ್ತಿದ್ದೀರೋ ನಾನು ಹೇಳಿದ ಮೆಟೀರಿಯಲ್ಸ್ ಎಲ್ಲ ತಂದಿಟ್ಕೊಳ್ಳಿ. ನಾವು ಸ್ಟಾರ್ಟಿಂಗು ನಮಗೆ ಬೇಸಿಕ್ ಗೊತ್ತಿದ್ರೆ ಆಮೇಲೆ ಇರೋದನ್ನೆಲ್ಲ ನಾವು ಯೂಟ್ಯೂಬ್ ನೋಡಿ ಬೇಸಿಕ್ನ ನೀವು ನೀಟಾಗಿ ಕಲಿತ್ರೆ ಸಾಕು. ಆಮೇಲಿರೋದನ್ನು ನೀವು ನೀವು ಬೇಸಿಕ್ ಕಲಿತ್ಬಿಟ್ರೆ ಡಿಸೈನ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ನಾವು ಯಾವುದೇ ಕೆಲಸ ಆಗಲಿ ಫಸ್ಟು ಬೇಸಿಕ್ಕನ್ನು ನೀಟಾಗಿ ಕಲ್ತಿರ್ಬೇಕು. ನಿಮಗೆ ಬೇಸಿಕ್ ನಾಲೆಡ್ಜ್ ಗೊತ್ತಿದ್ದರೆ ನೀವು ಕೂಡ ಸಕ್ಸಸ್ಫುಲ್ಲಾಗಿ ಟೈಲರಿಂಗ್ ಆಗ್ಬೋದು. ನೀವು ಕೂಡ ಟೈಲರಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂದ್ರೆ ನಿಮ್ಮ ಹತ್ರ ಒಂದು ಮಿಷಿನು ಇನ್ನೊಂದು ಇಂಟ್ರೆಸ್ಟ್ ಇದೆರಡೂ ಇದ್ದರೆ ಸಾಕು ಫ್ರೆಂಡ್, ನೀವು ಕೂಡ ಜಾಯ್ನ್ ಆಗ್ಬೋದು. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಇದೇ ರೀತಿ ನೀಟಾಗಿ ಆಯಿಲಿಂಗ್ ಮಾಡಾದಮೇಲೆ ಮಿಷನನ್ನು ನೀಟಾಗಿ ಒಂದು 5 ನಿಮಿಷ ನೀಟಾಗಿ ತುಳಿರಿ. ಕಾಲಿಂದಾದರೂ ಆಯಿತು, ಅಥವಾ ನಿಮ್ಮದು ಮೋಟಾರ್ ಮಿಷನ್ ಆಗಿದ್ದರೂ ಮೋಟಾರಲ್ಲಿ ಕೂಡ ತುಳಿರಿ. ಆಯಿಲಿಂಗ್ ನೀಟಾಗಿ ಮಾಡಾದಮೇಲೆ ಫುಲ್ಲು ತುಳಿದ್ಬಿಟ್ಟು ಇನ್ನು ಅಲ್ಲಿ ಒಳಗಡೆ ಸ್ವಲ್ಪ ದಾರ ಸಿಗಾಕೊಂಡಿರುತ್ತೆ, ಅದೆಲ್ಲ ಕ್ಲೀನ್ ಮಾಡಾದಮೇಲೆ ನೀವು ಒಂದು 1/2 ಅವರ್ 1 ಅವರ್ ಸ್ಟಿಚಿಂಗ್ ಮಾಡಬಾರ್ದು. ಮತ್ತು ನೀವು ಇದಿಷ್ಟು ಆದಮೇಲೆ ದಾರ ಎಲ್ಲ ಹಾಕಿ ಒಂದು ಬಟ್ಟೆ ಸ್ಟಿಚ್ ಮಾಡ್ತಿರಲ್ಲ,
ಡೈರೆಕ್ಟಾಗಿ ಮೇನ್ ಕ್ಲಾತ್ ತಗೋಬೇಡಿ, ಒಂದು ವೇಸ್ಟ್ ಬಟ್ಟೆ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಸ್ಟಿಚಿಂಗ್ ಮಾಡಿ. ಆವಾಗ ಅದರಲ್ಲಿರೋ ಆಯಿಲೆಲ್ಲ ಆ ಬಟ್ಟೆ ಮೇಲೆ ಬೀಳುತ್ತೆ. ಆಮೇಲೆ ಅದಾದಮೇಲೆ ನೀವು ಸ್ಟಿಚಿಂಗ್ ಮಾಡಿ ಫ್ರೆಂಡ್ಸ್. ಈ ರೀತಿ ಆಯಿಲಿಂಗ್ ಮಾಡಿ ನೋಡಿ. ನಿಮ್ಮ ಮಿಷನ್ ಕೂಡ ಏನಾದ್ರು ಡಸ್ಟ್ ಪ್ರಾಬ್ಲಮ್ ಇದ್ದರೆ ಈ ರೀತಿ ಆಯಿಲಿಂಗ್ ಮಾಡಿ ನೋಡಾದಮೇಲೆ ಮಿಷನ್ ಚೆನ್ನಾಗಿ ವರ್ಕ್ ಆಗ್ತಿದ್ರೆ ನನಗೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಆವಾಗ ನಾನು ಕೂಡ ಖುಷಿ ಆಗ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಿಷನ್ ಇದಿಷ್ಟು ಆಯಿಲಿಂಗ್ ಆದಮೇಲೆ ನೀಟಾಗಿ ಒಂದ್ಸಲಿ ಡಸ್ಟೆಲ್ಲ ಒರೆಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋನ ಯಾರು ನೋಡ್ತಿದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಓಕೆ, ಬಾಯ್.